ಎಸ್ಡಿಪಿಐ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಒಳ ಮೀಸಲಾತಿ ಹೋರಾಟಗಾರ ಶ್ರೀ ಬಿಆರ್ ಭಾಸ್ಕರ್ ಪ್ರಸಾದ್ ಅವರ 50ನೇ ವರ್ಷದ ಜನ್ಮದಿನದ ಪ್ರಯುಕ್ತ ನಾಲತವಾಡ ಪಟ್ಟಣದ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಭೇಟಿಯನ್ನು ನೀಡಿ ಸಮಾಜ ಬಾಂಧವರು ಹಾಗೂ ಅವರ ಅಭಿಮಾನಿಗಳು ಸೇರಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಒಳ ಮೀಸಲಾತಿ ರಾಜ್ಯ ಹೋರಾಟಗಾರ ದಲಿತ ಯುವ ಮುಖಂಡ ಮಾರುತಿ ಸಿದ್ದಾಪುರ ಮಾತಾಡಿ, ಬಿಆರ್ ಭಾಸ್ಕರ್ ಪ್ರಸಾದ್ ಅಣ್ಣನವರು ಸಾಮಾಜಿಕವಾಗಿ ಜಾತ್ಯತೀತವಾಗಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆದಾಗ ತಕ್ಷಣವೇ ಮುಂಚೂಣಿಯಲ್ಲಿ ನಿಂತು ನೊಂದವರಿಗೆ ನ್ಯಾಯ ಕೊಡಿಸುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ರಾಜ್ಯದ ಸಮಸ್ತ ಜನರ ಆಶೀರ್ವಾದ, ಜನರ ಕೈಬಲಗಳ ಶಕ್ತಿ ಅವರಿಗೆ ನೀಡಲಿ. ಪ್ರಕೃತಿ ಮಾತೆ ಅವರಿಗೆ ಆಯಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಹೆಚ್ಚಿನ ಸಾಮಾಜಿಕ ಸೇವೆಯನ್ನ ಮಾಡುವ ಭಾಗ್ಯವನ್ನ ನೀಡಲಿ. ಹಾಗೆ ಭಾಸ್ಕರ್ ಪ್ರಸಾದ್ ಅವರು ಕಂಡಂತಹ ರಾಜಕೀಯ ಕನಸುಗಳೆಲ್ಲ ನನಸಾಗಿ ಮುಂದಿನ ದಿನಮಾನದಲ್ಲಿ ಅವರ ಗಟ್ಟಿ ಧ್ವನಿ ವಿಧಾನಸೌಧದಲ್ಲಿ ಸಮಸ್ತ ರಾಜ್ಯದ ಶೋಷಿತ ಜನರ ಎಲ್ಲರ ಹಕ್ಕುಗಳ ಪರವಾಗಿ ಇರಲಿ ಅಂತಕ್ಕಂತಹ ಮಾತು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಬಿಆರ್ ಭಾಸ್ಕರ್ ಪ್ರಸಾದ್ ಅಣ್ಣವರ ಹುಟ್ಟು ಹಬ್ಬದ ನಿಮಿತ್ತ ಏನಪ್ಪ ಅಂದರೆ ಅವರಿಗೆ ಪ್ರಕೃತಿ, ಆಯುಷ್ಯ, ಆರೋಗ್ಯ, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲು ಇರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವರಿಗೆ ರಾಜ್ಯದ ಎಲ್ಲ ಜನರ ಕೈಗಳ ಶಕ್ತಿ ಅವರಿಗೆ ನೀಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮುಖಾಂತರ ಅವರಿಗೆ ಒಂದು ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಈ ಒಂದು ಕಾರ್ಯಕ್ಕೆ ನಮಗೆ ಸಹಕಾರ ಮಾಡಿದ ಡಾಕ್ಟರ್ ವಿರಕ್ತ ಮತ್ಸರ್ ಅವರು ಕೂಡ ನಾನು ಇವತ್ತು ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ನನ್ನ ದಲಿತ ಸಹೋದರರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೆ ಭಾಸ್ಕರಣ್ಣವರ ಒಂದು ಚಳವಳಿ ಏನಿದೆ ಅದು ಸಾಮಾಜಿಕವಾಗಿ ಒಂದು ಜಾತ್ಯತೀತವಾಗಿ ರಾಜ್ಯದಲ್ಲಿ ಪ್ರಮುಖ ಮುಂಚೂಣಿಯಲ್ಲಿ ನಿಂತು ಯಾವುದೇ ಜಾತಿ ಜನಾಂಗದವರು ಕೂಡ ಅನ್ಯಾಯರು ಕೂಡ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಂದು ಮತ್ತು ಹೆಣ್ಣು ಮಕ್ಕಳಿಗಾಗಲಿ ಎಲ್ಲೇ ಯಾವುದೇ ಘಟನೆಗಳಾಗಲಿ ಅಲ್ಲಿ ಮುಂಚೂಣಿಯಲ್ಲಿ ನಿಂತು ಅವರಿಗೆ ನ್ಯಾಯ ಕೊಡಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಜನರ ಕೈಬಲಾದ ಶಕ್ತಿ ಆ ಪ್ರಕೃತಿ ತಾಯಿ ಅವರಿಗೆ ನೀಡಲಂತಕ್ಕಂಥ ಬಯಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಸಂದರ್ಭದಲ್ಲಿ ಡಾಕ್ಟರ್ ಸಿಬಿ ವಿರಕ್ತಮಠ ಮಾದಿಗ ಹಾಗೂ ದಲಿತ ಸಮಾಜದ ಹಿರಿಯ ಹಾಗೂ ಯುವ ಮುಖಂಡರು ಮಾರುತಿ ಸಿದ್ದಾಪುರ, ರಾಘವೇಂದ್ರ ಮಾದರ, ಪ್ರವೀಣ ಶಾಂತಗಿರಿ, ಮಹದೇವ ಶಾಂತಗಿರಿ, ಬೈಲಪ್ಪ ಜಾಲಿಗಿಡದ, ಶಿವಪ್ಪ ಸಿದ್ದಾಪುರ, ವೀರೇಶ ಕಟ್ಟಿಮನಿ, ಸಂದೀಪ ಕಟ್ಟಿಮನಿ, ಪುನೀತ ಮಾದರ, ಕೆಂಚಪ್ಪ ಗೌಡೂರ, ಹನುಮಂತ ತಳವಾರ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತವಾಡ.